ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ನಿಲ್ಲಿಸಿದ್ರೆ ಜನ ಬಡಿಗೆಯಿಂದ ಹೊಡಿತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸರ್ಕಾರಕ್ಕೆ ಎಚ್ಚರಿಸುವಂತಹ ಕೆಲಸ ಮಾಡಿದ್ದಾರೆ. ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಲೇವಡಿ ಆಡಿದ್ದಾರೆ. ಇಂದಿರಾ ಕಿಟ್ ಕೊಡ್ತೀವಿ ಅಂದ್ರು, ಆ ಕಿಟ್ ಎಲ್ಲಿ ಹೋಯ್ತೋ ಏನೋ ಗೊತ್ತಿಲ್ಲ. ಉಚಿತ ವಿದ್ಯುತ್ ಅಂದ್ರು, ಈಗ ನೋಡಿದ್ರೆ ಒಂದೊಂದು ಬಿಲ್ 500 ರೂಪಾಯಿ ಬರ್ತಾ ಇದೆ. ಗೃಹಲಕ್ಷ್ಮಿ ಹಣಕ್ಕಾಗಿ ಮಹಿಳೆಯರು ಕಾದು ಕಾದು ಸುಸ್ತಾಗಿದ್ದಾರೆ. ಪೆಂಡಿಂಗ್ ಹಾಗೆ ಬಾಕಿ ಉಳ್ಕೊಂಡಿದೆ. ಇದೊಂದು ಕನ್ಫ್ಯೂಷನ್ ಇರತಕ್ಕಂತಹ ಸರ್ಕಾರ ಅಂತ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರದ ನಡೆ ಮತ್ತು ಗ್ಯಾರಂಟಿ ವಿಚಾರದಲ್ಲಿ ಸರ್ಕಾರ ಆಡ್ತಾ ಇರುವಂತಹ ಆಟವನ್ನು ವ್ಯಂಗ್ಯವಾಡಿದ್ದಾರೆ. ಗ್ಯಾರಂಟಿ ಬಿಟ್ರೆ ಜನ ಬಡಗಿ ತೊಗೊಂಡು ಹೊಡಿತಾರೆ. ನಮಗಲ್ಲ, ಕಾಂಗ್ರೆಸ್ನವರಿಗೆ. ರಾಜ್ಯದ ಜನ ಏನು ಗ್ಯಾರಂಟಿ ಕೇಳಿರಲಿಲ್ಲ. ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹಪಾಪಿ ಇವ್ರಿಗೇನಿತ್ತು. ನಕ್ಷತ್ರವನ್ನು ಬೇಕಾದ್ರೂ ಕಿತ್ಕೊಂಡು ಕೊಡ್ತೇವೆ ಅಂತೇಳಿ ಈ ರೀತಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದ ಏನೇನು ಆಗ್ತಾ ಇದೆ ಪರಿಣಾಮವಾದರೂ ಸದನದಲ್ಲಿ ಮಾತನಾಡ್ತೇವೆ. KSRTC ಇವತ್ತು ಯಾವ ರೀತಿ ಬಸ್ಗಳು, ಡಕೋಟಾ ಬಸ್ಗಳು ಓಡಿಸ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಮತ್ತೆ ಚರ್ಚೆ ಮಾಡೋಣ. ಗ್ಯಾರಂಟಿಗಳು ಅವ್ರು ಭರವಸೆ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಕೊಡಲೇಬೇಕಾಗ್ತದೆ. ಆದರೆ ಗ್ಯಾರಂಟಿಗಳು ಕೂಡ ಸರಿಯಾಗಿ ಪೂರೈಸ್ತಾ ಇಲ್ಲ, ಜನರಿಗೆ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಇವತ್ತು ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಇಂದಿರಾ ಕಿಟ್ ಕೊಡ್ತೀನಿ ಅಂದಿರಲ್ಲ, ಎಲ್ಲಿ ಕಿಟ್ಟು? ಯಾವ ಕಿಟ್ಟಿಗೆ ಹೋಯ್ತದು? 10 kg ಅಕ್ಕಿ ಬೇಕೋ ಬೇಡೋ ಅಂತಿದ್ರಲ್ಲ. ಈಗ ಮೋದಿ ಅವ್ರದ್ದು 5 kg ಉಳಿದಿರೋದು ನಿಮ್ಮದು ಎಲ್ಲಿ? ಈಗ ಬರ್ಡನ್ ಅಂತ ಹೇಳಿ ನೀವು. ಆಮೇಲೆ ವಿದ್ಯುತ್ 200 ಯೂನಿಟ್ ಫ್ರೀ ಅಂದರೆ ಆಮೇಲೆ ಏನೆಲ್ಲ ಆಟ ಪಾಠ ಮಾಟ ಎಲ್ಲ ಮಾಡಿದ್ರಿ. ಅದರಲ್ಲಿ ಈಗ 500, 400, 600 ಬರ್ತಿದ್ದು ಬಿಲ್ಲೆಲ್ಲ 2,500 ಬರೋಕ್ಕೆ ಶುರುವಾಗಿ 2,500-3 ಸಾವಿರ ಬರ್ತಾ ಇದೆ. ಹೊಸ ಮೀಟ್ರ್ಗಳು ಬೇರೆ ಹಾಕಿ ಅದ್ರ ಮೇಲೆ ಹಾಕಿದ್ರಿ. ಬೊಮ್ಮಾಯಿ ಅವರ ಸರ್ಕಾರ ಎಲ್ಲ ದಲಿತರಿಗೂ 75 ಯೂನಿಟ್ ಫ್ರೀ ಕೊಟ್ಬಿಟ್ಟಿದ್ರು. ಈಗ ಅದ್ರ ಮೇಲೆ ಬಂದವ್ರಿಗೆ ಅವ್ರ ಹತ್ರ ದುಡ್ಡು ನೀವೇ ತಗೋತಾ ಇದ್ದೀರಿ. ಈಗ ನಿಮ್ಗೆ ಎಲ್ಲಿ ಲಾಸ್ ಆಗಿದೆ ಅಂತ ನಾನು ಕೇಳೋದು. ಆಮೇಲೆ 2,000 ರೂಪಾಯಿ ಕೊಡೋದು ಗೃಹಲಕ್ಷ್ಮಿ. ಪಾಪ ಆ ಲಕ್ಷ್ಮಿಯವ್ರು ಕಾದು ಕಾದು ಸಾಕಾಗೋಗಿದೆ. ಕರೆಕ್ಟಾಗಿ ಹೇಳಿ, ಯಾವ ಲಕ್ಷ್ಮಿಗೆ ಕೊಡ್ತಾ ಇದ್ದೀರಿ ನೀವು ಅಂತ ನೇರವಾಗಿ ಹೇಳಿ.